ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಪ್ರಾರ್ಥನೆಯನ್ನು ನಾವು ಆರಂಭ ಮಾಡೋಣ. ಸಂತ ಮತ್ತಾಯನು ಬರೆದ ಸುವಾರ್ತೆಯಿಂದ ವಾಚನ, ಅಧ್ಯಾಯ 6 ವಾಕ್ಯ 19ರಿಂದ ಮುಂದಕ್ಕೆ ನಾವು ಆಲಿಸೋಣ. ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಪ್ರಿಯರೇ, ಈಗ ತಾನೇ ನಾವು ಆಲಿಸಿದಂತಹ ಈ ದೇವರ ವಾಕ್ಯವನ್ನು ಪ್ರಭುವಿನ ಪ್ರಾರ್ಥನೆ ಅಂತ ಹೇಳ್ತಾರೆ. ದ ಲಾರ್ಡ್ಸ್ ಪ್ರೇಯರ್ ಅಂತ ಹೇಳಿಕೊಂಡು, ಪ್ರಪಂಚದಲ್ಲಿ ಯಾವುದಾದರೊಂದು ಪ್ರಾರ್ಥನೆ ಪ್ರಥಮ ಪ್ರಾರ್ಥನೆ ಅಂತ ಇದ್ದರೆ ಅದು ಈ ಪ್ರಾರ್ಥನೆಯಾಗಿದೆ. ಅದರ ಅರ್ಥ ಏನಂತ ಹೇಳಿದರೆ, ಈ ಪ್ರಪಂಚದಲ್ಲಿ ಮನುಷ್ಯನು ಯಾವಾಗ ಪ್ರಾರ್ಥನೆ ಮಾಡಲಿಕ್ಕೆ ಆರಂಭ ಮಾಡಿದನು ಮೊದಲಿಗೆ, ಆ ಅರ್ಥದಲ್ಲಿ ಹೇಳುತ್ತಿಲ್ಲ ನಾನು. ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಮಾಡುವಂಥ ಪ್ರಾರ್ಥನೆ ಅದು ಈ ಪ್ರಾರ್ಥನೆ. ಯಾಕಂತ ಹೇಳಿದರೆ, ಪ್ರಪಂಚದಲ್ಲಿನ ಸರಿಸುಮಾರು 1/3 ಜನರು ಈ ಪ್ರಾರ್ಥನೆಯನ್ನು ತುಂಬ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಈ ಪ್ರಾರ್ಥನೆಯನ್ನು ಹೇಳುತ್ತಾರೆ ಅಂತ ಹೇಳಲ್ಲ ನಾನು, ಈ ಪ್ರಾರ್ಥನೆಯನ್ನು ಮಾಡುತ್ತಾರೆ. ನಾವು ಅನೇಕ ಬಾರಿ ಈ ಪ್ರಾರ್ಥನೆ ಬಗ್ಗೆ ಮಾತನಾಡುವಾಗ ಒಂದು ತಪ್ಪು ಶಬ್ದವನ್ನು ಬಳಸುತ್ತೇವೆ. ಅದೇನಂತ ಹೇಳಿದರೆ, ಪ್ರಾರ್ಥನೆಯನ್ನು ಹೇಳುವುದು ಅಂತ ಹೇಳಿಕೊಂಡು. ಪ್ರಾರ್ಥನೆ ಹೇಳುವುದಲ್ಲ, ಪ್ರಾರ್ಥನೆಯನ್ನು ನಾವು ಮಾಡುವುದು. ಯಾಕೆ ಅಂತ ಹೇಳಿದರೆ, ಹೇಳುವುದಂತ ಹೇಳಿದರೆ ಏನೋ ನಾವು ಕಲಿತಿದ್ದೇವೆ, ನಮ್ಮ ಮನಸ್ಸಿನಲ್ಲಿ ಉಂಟು, ಅದನ್ನು ನಾವು ಬಾಯಿದೆರೆಯಾಗಿ ಹೇಳುತ್ತೇವೆ. ಪ್ರಾರ್ಥನೆಯ ಶಬ್ದದ ಅರ್ಥ ಅದು ಅಲ್ಲ. ಪ್ರಾರ್ಥನೆ ಹೇಳುವುದಲ್ಲ, ಪ್ರಾರ್ಥನೆ ಓದುವುದಲ್ಲ, ಪ್ರಾರ್ಥನೆಯನ್ನು ನಾವು ಮಾಡುವುದು. ಯಾರ ಹತ್ತಿರ? ದೇವರ ಹತ್ತಿರ. ಅದಕ್ಕಾಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರು ಮಾಡುವಂತಹ ಪ್ರಾರ್ಥನೆ ಇದಾಗಿದೆ. ಇವತ್ತು ನಾವು ಪ್ರಪಂಚದಲ್ಲಿನ ಈ ಕ್ರೈಸ್ತ ಸಭೆಯ ಮೇಲೆ ಒಂದು ದೃಷ್ಟಿ ಹಾಯಿಸಿದರೆ ನಮಗೆ ಏನು ನೋಡಲಿಕ್ಕೆ ಸಿಗ್ತದಂತ ಹೇಳಿದರೆ, ಸರಿಸುಮಾರು 50,000ಕ್ಕೂ ಮಿಗಿಲಾಗಿ ಇರುವಂಥ ಸಭೆಗಳು. ಅದರಲ್ಲಿ ಪ್ರಥಮವಾಗಿ ಕಥೋಲಿಕ ಕ್ರೈಸ್ತ ಧರ್ಮಸಭೆ. ಹತ್ತಿರಕ್ಕೆ 140 ಕೋಟಿ ಜನರು ಈ ಸಭೆಯಲ್ಲಿ ಇದ್ದಾರೆ. ಅದು ಬಿಟ್ಟು ಇನ್ನಿತರು ಹಲವಾರು ಸಭೆಗಳಿವೆ.
ಒಂದು ಸಭೆ ಮತ್ತು ಇನ್ನೊಂದು ಸಭೆಗೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಇರಬಹುದು ಆಚರಣೆಯಲ್ಲಿ ಅಥವಾ ಕೆಲವೊಂದು ವಿಚಾರಗಳಲ್ಲಿ. ಆದರೆ ಈ ಎಲ್ಲ 50,000 ಅಂತ ಹೇಳಿದೆನೋ, ಈ 50,000 ಸಭೆಗಳು ಒಂದು ವಿಷಯದಲ್ಲಿ ಎಲ್ಲರೂ ಒಪ್ಪಿಕೊಳ್ತಾರೆ. ಅದೇನಂತ ಹೇಳಿದರೆ ಈ ಪ್ರಾರ್ಥನೆ. ಈ ಪ್ರಾರ್ಥನೆ ಎಲ್ಲ ಸಭೆಯವರು ಕೂಡ ಹೇಳ್ತಾರೆ. ಯಾಕಂತ ಹೇಳಿದರೆ ಇದು ಪ್ರಭುವಿನ ಪ್ರಾರ್ಥನೆ, ಇದು ದ ಲಾರ್ಡ್ಸ್ ಪ್ರೇಯರ್. ಈ ಪ್ರಾರ್ಥನೆಯನ್ನು ಎಲ್ಲರೂ ಕೂಡ ಮಾಡ್ತಾರೆ. ಯಾವುದೇ ಸಭೆಯಲ್ಲಿ ಇರಬಹುದು, ಎಲ್ಲರೂ ಜೊತೆಯಾಗಿ ಹೇಳ್ತಾರೆ. ಅದಕ್ಕಾಗಿ ಈ ಪ್ರಾರ್ಥನೆ ಪ್ರಪಂಚದ ಪ್ರಥಮ ಪ್ರಾರ್ಥನೆ ಅಂತ ಹೇಳ್ಬೋದು. ಈ ಪ್ರಾರ್ಥನೆಯಲ್ಲಿ ಏನು ಉಂಟು ನೋಡಿ ಪ್ರಿಯರೇ, ನಾವು ಒಂದೇ ಈ ಹಳೆ ಒಡಂಬಡಿಕೆಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ಇತರ ನಂಬಿಕೆಗಳಲ್ಲಿ ದೇವರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಾರೆ ಅಂತ ನೋಡಿದರೆ ನಮಗೆ ಏನು ತಿಳಿತದಂತ ಹೇಳಿದರೆ, ಮನುಷ್ಯ ಮತ್ತು ದೇವರ ಮಧ್ಯದಲ್ಲಿ ಒಂದು ದೊಡ್ಡ ಅಂತರ ಉಂಟು. ಯಾಕಂತ ಹೇಳಿದರೆ ದೇವರು ಪವಿತ್ರರಾದವರು, ನಾವು ಮಾನವರು ದೇವರ ಮುಂದೆ ಹುಲು ಮಾನವರು. ನಮ್ಮ ಈ ಮನುಷ್ಯತ್ವ ಅಥವಾ ಮಾನವ ದೌರ್ಬಲ್ಯತೆಯಿಂದ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ತಪ್ಪುಗಳನ್ನು ಮಾಡ್ತೇವೆ. ಆದ್ದರಿಂದ ನಮ್ಮ ಈ ತಪ್ಪುಗಳಿಗಾಗಿ ದೇವರಲ್ಲಿ ನಾವು ಇರಲಿಕ್ಕೆ ಸಾಧ್ಯ ಆಗಲ್ಲ, ಅಲ್ಲಿ ಒಟ್ಟಾಗಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ನಾವೆಲ್ಲೋ ಒಂದು ಅಂತರವನ್ನು ಕಾಯ್ದು ಕಾಪಾಡುತ್ತೇವೆ. ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಿದರೆ ಮೋಶೆ ಇಸ್ರಾಯೇಲ್ ಜನರನ್ನು ಈ ಮರುಭೂಮಿಯಲ್ಲಿ ಕರೆದುಕೊಂಡು ಹೋಗುತ್ತಿರುವಾಗ ಸಿನಾಯಿ ಬೆಟ್ಟದ ಹತ್ತಿರ ಬಂದರು. ಆ ಸಮಯದಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ಆ ಜನರು ಅಲ್ಲೇ ಇರಲಿ, ಎಲ್ಲಿ? ಈ ಬೆಟ್ಟದ ಬುಡದಲ್ಲಿ ಇರಲಿ. ನೀನು ಮತ್ತು ನಿನ್ನ ಸಹೋದರ ಮತ್ತು ಇನ್ನೋರ್ವ ಮುಖಂಡ ನೀವು ಮಾತ್ರ ಮೇಲಕ್ಕೆ ಬರ್ಬೋದು. ಕೊನೆಗೆ ದೇವರು ಹೇಳ್ತಾರೆ, ಅವರು ಕೂಡ ಅಲ್ಲೇ ಇರಲಿ, ಇನ್ನಿಬ್ಬರು, ನೀನು ಮಾತ್ರ ಮೇಲಕ್ಕೆ ಬಾ ಅಂತ ಹೇಳಿಕೊಂಡು. ಇದರ ಅರ್ಥ ಏನಂತ ಹೇಳಿದರೆ, ದೇವರು ಸರ್ವ ಪವಿತ್ರ. ನಾವು ಮನುಷ್ಯರು ನಾವು ದೇವರ ಹತ್ತಿರಕ್ಕೆ ಹೋಗಲಿಕ್ಕೆ ನಾವು ಯೋಗ್ಯರಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಅಂತರವನ್ನು ನಾವು ಕಾಯ್ದು ಕಾಪಾಡಬೇಕು. ಎಲ್ಲಿಯಾದರೂ ದೇವಾಲಯಕ್ಕೆ ಹೋದರೆ ನಾವು ಏನು ನೋಡ್ತೇವೆ ಅಂತ ಹೇಳಿದರೆ, ಅಲ್ಲಿ ಬಲಿಪೀಠ ಉಂಟು, ಪವಿತ್ರವಾದಂಥ ಜಾಗ. ಎಲ್ಲರೂ ಅಲ್ಲಿಗೆ ಹೋಗಲ್ಲ. ಯಾಜಕರು, ಈ ಬಲಿ ಅರ್ಪಿಸುವಂಥ ಗುರುಗಳು ಆ ಜಾಗಕ್ಕೆ ಹೋಗ್ತಾರೆ. ಉಳಿದವರೆಲ್ಲ ಕೂಡ ಅಲ್ಲಿ ಮುಂದೆ ಇರ್ತಾರೆ. ಇದು ಏನು ತೋರಿಸಿಕೊಡ್ತದೆ ಅಂತ ಹೇಳಿದರೆ, ನಾವು ದೇವರಲ್ಲಿ ಒಂದು ಅಂತರವನ್ನು ಕಾಯ್ದು ಕಾಪಾಡುತ್ತೇವೆ ಅಂತ ತೋರಿಸ್ತದೆ. ಆದರೆ ಈ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ನಮಗೆ ಏನನ್ನು ಕಲಿಸ್ತಾರೆ? ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ಅಂತ ಹೇಳಿಕೊಂಡು. ಇದರ ಅರ್ಥ ಏನಂತ ಹೇಳಿದರೆ, ಯೇಸು ಸ್ವಾಮಿ ದೇವರ ಕುಮಾರರು, ಈ ಭೂಲೋಕಕ್ಕೆ ಬಂದವರು, ಅವರು ದೇವರನ್ನು ತಂದೆ ಅಂತ ಕರೆಯುತ್ತಿದ್ದರು. ಆ ಭಾಗ್ಯವನ್ನು ಯೇಸು ಸ್ವಾಮಿ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲರಲ್ಲಿ ಹಂಚಿಕೊಂಡಿದ್ದಾರೆ. ನೋಡಿ, ಆ ಅಂತರವನ್ನು ಯೇಸು ಸ್ವಾಮಿ ತೆಗೆದು ಬಿಟ್ಟಿದ್ದಾರೆ. ಈಗ ಏನಾಗಿದೆ ಅಂತ ಹೇಳಿದರೆ, ಈ ಸ್ವರ್ಗ ಮತ್ತು ಭೂಲೋಕ ಎಲ್ಲರನ್ನು ಕೂಡ ಯೇಸು ಸ್ವಾಮಿ ಜೋಡಿಸಿದ್ದಾರೆ. ಇಂಥ ಪ್ರಾರ್ಥನೆ ಬೇರೆ ಯಾರು ಕೂಡ ಕಲಿಸಿಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ದೇವರನ್ನು ಹುಡುಕುತ್ತಿರುವಂಥ ಜನರು. ಆದರೆ ಯೇಸು ಸ್ವಾಮಿ ಹುಡುಕುತ್ತಿರುವಂಥ ಮನುಷ್ಯ ಅಲ್ಲ, ವ್ಯಕ್ತಿ ಅಲ್ಲ. ಯೇಸು ಸ್ವಾಮಿ ಸ್ವತಃ ದೇವರ ಕುಮಾರ. ಸಂತ ಪೌಲರು ಹೇಳುವ ಹಾಗೆ ಅವರು ದೇವರಿಗೆ ಸರಿ ಸಮಾನರು. ಅದಕ್ಕಾಗಿ ಅವರೊಬ್ಬರು ಮಾತ್ರ ಈ ಪ್ರಾರ್ಥನೆಯನ್ನು ಕಲಿಸಲಿಕ್ಕೆ ಸಾಧ್ಯ. ದೇವರು ನಮ್ಮ ತಂದೆ ಅಂತ ಅವರು ನಮಗೆ ಹೇಳಿಕೊಟ್ಟರು. ಅದಕ್ಕಾಗಿ ಯೇಸು ಸ್ವಾಮಿ ದೇವರು ಮತ್ತು ಮನುಷ್ಯ, ಸ್ವರ್ಗ ಮತ್ತು ಭೂಲೋಕ, ಇದರ ನಡುವಿನ ಅಂತರವನ್ನು ಯೇಸು ಸ್ವಾಮಿ ತೆಗೆದು ಬಿಟ್ಟರು. ಎಂಥ ಒಂದು
ದೊಡ್ಡ ಪ್ರಾರ್ಥನೆ ಯೇಸು ಸ್ವಾಮಿ ನಮಗೆ ಕಲಿಸಿದರು. ದೇವರನ್ನು ತಂದೆ ಅಂತ ಹೇಳುವಂಥ ಭಾಗ್ಯವನ್ನು ನಮಗೆ ಕೊಟ್ಟರು. ಅದನ್ನು ನಾವು ಇಲ್ಲಿ ನೋಡಬಹುದು. ಈ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ. ನಾವು ಹೇಳುವ ಮುಖಾಂತರ ದೇವರ ನಾಮ ಪೂಜಿತ ಆಗುವುದಲ್ಲ. ದೇವರು ಪವಿತ್ರ, ಸರ್ವ ಪವಿತ್ರ. ನಾವು ಅವರನ್ನು ಪವಿತ್ರ ಮಾಡಲಿಕ್ಕೆ ಆಗಲ್ಲ. ದೇವರು ನಮ್ಮನ್ನು ಮಾಡಬಹುದು, ಆದರೆ ನಾವು ದೇವರನ್ನು ಪವಿತ್ರ ಮಾಡಲಿಕ್ಕೆ ಆಗಲ್ಲ. ಆದರೆ ಇಲ್ಲಿ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಆ ದೇವರ ಪಾವಿತ್ರ್ಯತೆಯನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಇದನ್ನು ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿದ್ದಾರೆ. ನಿಮ್ಮ ಸಾಮ್ರಾಜ್ಯ ಬರಲಿ. ದೇವರ ಸಾಮ್ರಾಜ್ಯ ಏನಾಗಿದೆ? ಈ ಭೂಲೋಕದಲ್ಲಿನ ಸಾಮ್ರಾಜ್ಯ ಮತ್ತು ದೇವರ ಸಾಮ್ರಾಜ್ಯ ಎರಡು ವಿಭಿನ್ನ ಸಂಗತಿಗಳು. ಇಲ್ಲಿನ ಸಾಮ್ರಾಜ್ಯ ಏನಂತ ಹೇಳಿದರೆ, ಎಲ್ಲವನ್ನು ಕೂಡ ದೋಚಿಕೊಳ್ಳುವುದು, ಎಲ್ಲವನ್ನು ಕೂಡ ತುಂಬಿಸಿಕೊಳ್ಳುವುದು. ಇದು ಈ ಭೂಲೋಕದ ಸಾಮ್ರಾಜ್ಯ. ಇದ್ದಷ್ಟು ಕೂಡ ಸಾಲದು, ಇನ್ನೂ ಕೂಡ ಬೇಕು. ಇದು ಭೂಲೋಕದ ಸಾಮ್ರಾಜ್ಯ. ದೇವರ ಸಾಮ್ರಾಜ್ಯ ಏನಾಗಿದೆ? ಅಲ್ಲಿ ಯಾರು ಕೂಡ ದೋಚಿಕೊಳ್ಳಿಕ್ಕೆ ಹೋಗಲ್ಲ. ಅಲ್ಲಿರುವಂಥ ಸಂತಸ ಮತ್ತು ಆನಂದ ಏನಂತ ಹೇಳಿದರೆ, ನಿರಂತರವಾಗಿ ದೇವರನ್ನು ಸ್ತುತಿ ಮಾಡುವುದು. ಅದರಲ್ಲಿ ಈ ದೂತ ಗಣಕ್ಕೆ ಆನಂದ ಇರುವುದು. ನಿತ್ಯವೂ ಕೂಡ ದೇವರನ್ನು ಸ್ತುತಿಸುವುದು, ಆರಾಧಿಸುವುದು, ಮಹಿಮೆ ಪಡಿಸುವುದು, ಇದೇ ಅವರ ಆಹಾರ, ಇದೇ ಅವರ ಪಾನೀಯ. ಅವರ ಹಸಿವು ಮತ್ತು ಬಾಯಾರಿಕೆ ಈ ಆರಾಧನೆಯಲ್ಲಿ, ಸ್ತುತಿಯಲ್ಲಿ, ದೇವರನ್ನು ಮಹಿಮೆ ಪಡಿಸುವುದರಲ್ಲಿ, ಅದರಲ್ಲೇ ಅವರು ಕಂಡುಕೊಂಡಿದ್ದಾರೆ. ಇದು ದೇವರ ಸಾಮ್ರಾಜ್ಯ. ಈ ಭೂಲೋಕದಲ್ಲಿ ಇರುವವರು ನಾವು ಇದನ್ನು ಅರಿತುಕೊಳ್ಳಬೇಕು. ಏನಂತ ಹೇಳಿದ್ರೆ, ನಿತ್ಯವೂ ಕೂಡ ದೇವರ ಹತ್ರ ಬೇಡುವುದು ಬೇಡುವುದು ಬೇಡುವುದು. ಇದು ಕೊಡಿ ನಮಗೆ, ಅದು ಕೊಡಿ, ನಮಗೆ ಹಣ ಕೊಡಿ, ಸಂಪತ್ತು ಕೊಡಿ, ನಮಗೆ ಯಶಸ್ಸು ಕೊಡಿ, ಇದೆಲ್ಲವನ್ನು ಬೇಡ್ತೇವೆ. ಆದರೆ ನಾವು ಏನು ಮಾಡಬೇಕಂತ ಹೇಳಿದರೆ, ಆ ದೇವರ ಪಾವಿತ್ರ್ಯತೆಯನ್ನು ನಾವು ಒಪ್ಪಿಕೊಳ್ಬೇಕು. ಮತ್ತು ಆ ದೇವರನ್ನು ಹರಸುತ್ತಾ ನಾವು ಯಾವತ್ತೂ ಕೂಡ ಇರಬೇಕು. ಕೇವಲ ಭಿಕ್ಷುಕರಾಗಿ ಬೇಡುತ್ತಾ ಇರುವುದಲ್ಲ. ಯೇಸು ಸ್ವಾಮಿ ನಮ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ. ಜಗತ್ತಿನಲ್ಲಿ ಯಾರ ಚಿತ್ತ ನೆರವೇರ್ತದೆ ಪ್ರಿಯರೇ? ಯಾರ ಚಿತ್ತ ಅಂತ ಹೇಳಿದ್ರೆ, ಯಾರಲ್ಲಿ ಈ ಅಧಿಕಾರ ಇದೆಯೋ, ಯಾರಲ್ಲಿ ಸಂಪತ್ತು ಇದೆ, ಯಾರು ದೊರೆಗಳಾಗಿದ್ದಾರೆ, ಅವರ ಚಿತ್ತ ನೆರವೇರ್ತದೆ. ನೋಡಿ, ನಾವು ಅವರ ಹತ್ರ ಹೋಗುವಾಗ ಯಾವ ರೀತಿ ಮಾತನಾಡುತ್ತೇವೆ? ನಮ್ಮ ಸಹಪಾಠಿಗಳ ಜೊತೆಯಲ್ಲಿ ಮಾತನಾಡಿದಾಗೆ, ಸಂಗಡಿಗರ ಜೊತೆಯಾಗಿ ಮಾತನಾಡಿದಾಗೆ ನಾವು ಮಾಡಲ್ಲ. ಯಾಕಂತ ಹೇಳಿದ್ರೆ, ನಮಗೆ ಅವರಿಂದ ಏನೋ ಅನುಕೂಲ ಆಗಬೇಕು. ಅದಕ್ಕಾಗಿ ನಾವು ಅವರ ಮನಸ್ಸಿನ ಪ್ರಕಾರ ನಡೆಯಲಿಕ್ಕೆ ನಾವು ಪ್ರಯತ್ನ ಮಾಡುತ್ತೇವೆ. ಇಲ್ಲದಿದ್ದರೆ ಅವರಿಗೆ ಸಿಟ್ಟು ಬಂದರೆ ನಮಗೆ ಏನು ಆಗಬೇಕು ಅದು ಆಗಲ್ಲ. ಈ ದೇವರ ಚಿತ್ತ ನೆರವೇರುವುದು ಅಥವಾ ನೆರವೇರಿಸುವುದು ಹೇಗೆ? ಅದಕ್ಕೆ ನಾವು ಏನನ್ನು ಕಂಡುಕೊಳ್ಬೇಕಂತ ಹೇಳಿದರೆ, ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯಲ್ಲಿ ಉಪಯೋಗ ಮಾಡಿದಂಥ ಶಬ್ದ, ಸ್ವರ್ಗಲೋಕದಲ್ಲಿರುವ ಓ ನಮ್ಮ ತಂದೆಯೇ. ನನ್ನ ತಂದೆಯೇ ಅಲ್ಲ, ನಮ್ಮ ತಂದೆಯೇ. ದೇವರ ಚಿತ್ತ ಏನಾಗಿದೆ? ದೇವರ ಚಿತ್ತ ಅವರ ಮಕ್ಕಳೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು. ಯಾರವರ ಮಕ್ಕಳು? ಎಲ್ಲರೂ ಕೂಡ, ಈ ಪ್ರಪಂಚದಲ್ಲಿ ಯಾರೆಲ್ಲರೂ ಕೂಡ ಇದ್ದಾರೆ ಅವರೆಲ್ಲರೂ ಕೂಡ ದೇವರ ಮಕ್ಕಳು. ಅವರಲ್ಲಿ ಕೆಲವರು ಮೇಲು, ಕೆಲವರು ಕೀಳು ಎಂಬ ಆ ಒಂದು ಅಂತರ ಇಲ್ಲ. ಒಂದು ವೇಳೆ ದೇವರು ನಮ್ಮಲ್ಲಿ ಇರಲಿಕ್ಕೆ ಬಯಸ್ತಾರೆ ಮತ್ತು ಅವರು ನಮ್ಮಲ್ಲಿಗೆ ಬರ್ತಾರೆ, ದೇವರ ಕುಮಾರ ಮನುಷ್ಯರಾಗಿ ಬಂದರೆ, ನಾವೆಷ್ಟರ ಮಟ್ಟಿಗೆ ಒಬ್ಬರು ಇನ್ನೊಬ್ಬರ ಹತ್ರ ನಾವು ಸಹಕಾರ ಮಾಡಬೇಕು ನೋಡಿ. ಇದು ಮುಖ್ಯ. ದೇವರು ನಮ್ಮಲ್ಲಿ ಬರ್ತಾರೆ, ಆದರೆ ಏನಾಗ್ತದೆ ಅಂತ ಹೇಳಿದ್ರೆ, ಹಲವಾರು ಬಾರಿ ನಾವು ಇನ್ನೊಬ್ಬರ ಹಂತಕ್ಕೆ ಹೋಗಲಿಕ್ಕೆ ನಾವು ಬಯಸುವುದಿಲ್ಲ. ಯಾಕಂತ ಹೇಳಿದ್ರೆ, ಅವರು ನಮ್ಮಕ್ಕಿಂತ ಕೆಳ ಸ್ತರದಲ್ಲಿದ್ದಾರೆ,
ಅವರು ನಮಗಿಂತಲೂ ಕೀಳಾಗಿದ್ದಾರೆ. ಯಾರವರನ್ನು ಕೀಳು ಮಾಡಿದ್ದು? ದೇವರು ಖಂಡಿತವಾಗಿಯೂ ಅಲ್ಲ. ಅದನ್ನು ಅಥವಾ ಅವರನ್ನು ಕೀಳು ಮಾಡಿದ್ದು ಮನುಷ್ಯರು ಮಾಡಿದ್ದು. ಯಾರು ಮನುಷ್ಯರನ್ನು ಅಸ್ಪೃಶ್ಯರನ್ನಾಗಿ ಮಾಡಿದ್ದಾರೆ? ದೇವರು ಮಾಡಲಿಲ್ಲ. ಇದು ಮನುಷ್ಯನು ಮಾಡಿದ್ದು ಅಸ್ಪೃಶ್ಯತೆಯನ್ನು. ಅದಕ್ಕಾಗಿ ದೇವರ ಚಿತ್ತ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಸರಿಸಮಾನರಾಗಿರಬೇಕು. ಎಲ್ಲರೂ ಕೂಡ ಸರಿಸಮಾನರಾಗಿರಬೇಕು. ಅದಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ದೇವರಿಗೆ ವಿಧೇಯರಾಗಿರಬೇಕು. ಆಗ ಮಾತ್ರ ಆ ದೇವರ ಚಿತ್ತವನ್ನು ಅರಿತುಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯೇಸು ಸ್ವಾಮಿಗೆ ಕೂಡ ಇಂಥ ಒಂದು ಶೋಧನೆ ಬಂತು. ಅವರು ಈ ಗೆತ್ಸೆಮನಿ ಈ ತೋಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಈ ಕಷ್ಟಗಳೆಲ್ಲ ನನಗೆ ಯಾಕೆ ಅಂತ ಒಂದು ರೀತಿಯ ಈ ಯೋಚನೆ ಅವರ ಮನಸ್ಸಿನಲ್ಲಿ ಬಂತು. ಆದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ತಂದೆ, ಇದು ನನ್ನ ಚಿತ್ತ ಅಲ್ಲ, ನಿಮ್ಮ ಚಿತ್ತ ಆಗಲಿ. ಯೇಸು ಸ್ವಾಮಿಗೆ ಯಾಕಾಗಿ ಈ ಬಯಕೆ ಅಥವಾ ಶೋಧನೆ ಬಂತು? ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಅವರು ಮನುಷ್ಯರಾಗಿದ್ದರು. ಮತ್ತು ಮನುಷ್ಯರಿಗೆ ಯಾವ ರೀತಿ ಶೋಧನೆಗಳು ಬರ್ತವೆ, ಆ ಶೋಧನೆಗಳು ಬಂದಂಥ ಸಮಯದಲ್ಲಿ ಮನುಷ್ಯನು ಏನು ಮಾಡಬೇಕು ಅಂತ ಈ ಶೋಧನೆ ನಮಗೆ ತೋರಿಸಿಕೊಡ್ತದೆ. ಅದಕ್ಕಾಗಿ ಯಾವತ್ತೂ ಕೂಡ ನಾವು ಏನು ಮಾಡಬಾರ್ದು ಅಂತ ಹೇಳಿದರೆ ದೇವರಲ್ಲಿ ನಮ್ಮ ಚಿತ್ತವನ್ನು ಅವರ ಮೇಲೆ ಹೇರಬಾರ್ದು. ಆಗ ಏನಾಗ್ತಂತ ಹೇಳಿದ್ರೆ ದೇವರು ದೇವರಾಗಿರಲ್ಲ, ಬದಲಾಗಿ ಅವರು ನಮ್ಮ ಆಳಾಗ್ತಾರೆ. ದೇವರ ಚಿತ್ತ ಏನಂತ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡ್ತಾರೆ. ಅದೇನಂತ ಹೇಳಿದ್ರೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಯಾವತ್ತೂ ಕೂಡ ದೇವರೇ ಹಾಗೆ ಮಾಡು, ಹೀಗೆ ಮಾಡು, ನಾನು ಕೇಳಿದ್ದನ್ನು ಕೊಡಬೇಕು ಅಂತ ನಾವೊಂದು ವೇಳೆ ಬಯಸಿದರೆ ಆಗ ದೇವರು ದೇವರಾಗಿರಲ್ಲ, ಬದಲಾಗಿ ಅವರು ನಮ್ಮ ಆಳಾಗಿರ್ತಾರೆ. ಅದು ಸರಿಯಲ್ಲ. ನಾವೇನು ಮಾಡಬೇಕಂತ ಹೇಳಿದ್ರೆ ನಮ್ಮ ಪ್ರಾರ್ಥನೆಗಳನ್ನು, ಕೋರಿಕೆಗಳನ್ನು ದೇವರ ಮುಂದಿಟ್ಟು ದೇವರೇ ನಿಮ್ಮ ಚಿತ್ತದ ಪ್ರಕಾರ ಆಗಲಿ ಅಂತ ನಾವು ಹೇಳಬೇಕು. ಆಗ ಅದು ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ಆಗ್ತದೆ. ನಂತರ ನಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತದೋ ಅದು ಕೂಡ ದೇವರ ಚಿತ್ತದ ಪ್ರಕಾರ ನಡೆಯುತ್ತದೆ. ಇಲ್ಲದಿದ್ದರೆ ಹಲವಾರು ಬಾರಿ ನಾವು ನೋಡ್ತೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಏನು ನಮಗೆ ಸಿಗುವುದಿಲ್ಲ, ನಾವು ನಿರಾಶೆಯಲ್ಲಿ ಮುಳುಗಿಬಿಡ್ತೇವೆ. ಯಾಕಂತ ಹೇಳಿದ್ರೆ ನಾನು ಪ್ರಾರ್ಥನೆ ಮಾಡಿದ್ದು ನನಗೆ ಸಿಗಲಿಲ್ಲ, ದೇವರು ನನಗೆ ಕೊಟ್ಟಿಲ್ಲ ಅಂತ ಕೂಡ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಈ ನಿರಾಶೆಗೆ ಹೋಗಿಬಿಡ್ತೇವೆ. ಅದಕ್ಕಾಗಿ ನಮ್ಮ ಪ್ರಾರ್ಥನೆ ಒಂದು ವೇಳೆ ದೇವರಿಗೆ ಮೆಚ್ಚುಗೆ ಆಗಬೇಕಿದ್ರೆ ಏನು ಮಾಡಬೇಕಂತ ಹೇಳಿದ್ರೆ ಕೊನೆಯಲ್ಲಿ ನಾವು ಸೇರಿಸಬೇಕು, ದೇವರೇ ನನ್ನ ಕೋರಿಕೆಗಳನ್ನು, ನನ್ನ ಚಿತ್ತವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನನ್ನ ಪ್ರಾರ್ಥನೆಯಲ್ಲಿ ನನ್ನ ಪ್ರಾರ್ಥನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈಗ ನನಗೆ ಏನು ಒಳಿತು, ನನಗೇನು ಕೆಡುಕು ಅದೆಲ್ಲವೂ ಕೂಡ ನಿನಗೆ ತಿಳಿದುಂಟು ದೇವರೇ. ಅದಕ್ಕಾಗಿ ನನಗೆ ಏನು ಬೇಕು, ಏನು ಅಗತ್ಯ ಉಂಟು, ನನಗೆ ಏನು ಒಳಿತುಂಟು ಅದನ್ನು ನೀನು ನನಗೆ ನೀಡು ದೇವರೇ ಅಂತ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯ ಪ್ರಾರ್ಥನೆ. ನೋಡಿ, ಈ ಅಂಶವನ್ನು ನಾವು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಡಬೇಕು. ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಯನ್ನು ನಾವು ಯಾವತ್ತೂ ಕೂಡ ಮಾಡ್ತೇವೆ, ಹಲವಾರು ಬಾರಿ ಯೋಚನೆ ಮಾಡದೆ. ಯಾಕಂತ ಹೇಳಿದರೆ ನಾವು ಬಾಯಿಪಾಠ ಮಾಡಿದ್ದೇವೆ, ಅದು ಸರಾಗವಾಗಿ ಅದು ಹರಿಯುತ್ತದೆ. ಆದರೆ ಆ ಪ್ರಾರ್ಥನೆಯಲ್ಲಿನ ಅಂಶಗಳನ್ನು ನಾವು ಯಾವತ್ತೂ ಕೂಡ ನಮ್ಮ ಮನಸ್ಸಿನಲ್ಲಿ ಇಡಬೇಕು. ಆಗ ಆ ಪ್ರಾರ್ಥನೆ ಏನಾಗ್ತದೆ ಅಂತ ಹೇಳಿದ್ರೆ ದೇವರಿಗೆ ಮೆಚ್ಚುಗೆ ಆಗುವಂಥ ಪ್ರಾರ್ಥನೆ ಆಗ್ತದೆ. ನಮ್ಮ ಹೃದಯದಿಂದ, ಮನಸ್ಸಿನಿಂದ ಈ ಪ್ರಾರ್ಥನೆ ಬಂದರೆ ನಾವು ಪ್ರಾರ್ಥನೆ ಮಾಡಿದ ಹಾಗೆ ಆಗ್ತದೆ. ಒಂದು ವೇಳೆ ನಮ್ಮ ಈ ಮೆಮರಿಯಿಂದ, ಜ್ಞಾಪಕ ಶಕ್ತಿಯಿಂದ ಒಂದು ವೇಳೆ ಅದನ್ನು ಹೇಳಿದರೆ ಪ್ರಾರ್ಥನೆ ಹೇಳಿದಾಗೆ ಆಗ್ತದೆ. ನಾವು ಅದರಲ್ಲಿ ಏನು ಅಡಕಾಗಿ ಉಂಟು ಅದನ್ನು ನಾವು ದೇವರ ಮುಂದೆ ನಮ್ಮ ಮನಸ್ಸನ್ನು, ನಮ್ಮ ಅಂತರಂಗವನ್ನು ದೇವರ ಮುಂದೆ ನಾವು ಕುಲ್ಲವಾಗಿ ಇಡೋಣ. ಪ್ರಾರ್ಥನೆ ಮಾಡುವ ಆ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗ್ತದೆ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ನಾವು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ನಮಗೆ ತೋರಿಸಿಕೊಟ್ಟರು. ನಾವು ಯಾವತ್ತೂ ಕೂಡ ನಿಮ್ಮ ನಾಮವನ್ನು ಹರಸಬೇಕು, ನಿಮ್ಮ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಪ್ರಯತ್ನ ಪಡಬೇಕಂತ ನಮಗೆ ತೋರಿಸಿಕೊಟ್ಟರು. ಈ ವಿಶೇಷವಾದ ಪ್ರಾರ್ಥನೆಗಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ದೇವರೇ. ನಿತ್ಯ ಜೀವನದಲ್ಲಿ ಪ್ರಾರ್ಥನೆಯನ್ನು ಅನೇಕ ಬಾರಿ ನಾವು ಮಾಡಿದ್ದೇವೆ, ಅನೇಕ ಬಾರಿ ನಾವು ಪ್ರಾರ್ಥಿಸಿದ್ದೇವೆ. ಆದರೆ
ಈ ಪ್ರಾರ್ಥನೆಯಲ್ಲಿನ ಅಂಶಗಳನ್ನು ನಮ್ಮ ಗಮನದಲ್ಲಿಟ್ಟು ನಿತ್ಯವೂ ಕೂಡ ನಿಮ್ಮ ಚಿತ್ತ ನಮ್ಮ ಜೀವನದಲ್ಲಿ ನೆರವೇರಿಸಲಿಕ್ಕೆ ಬಿಡುವಂತಾಗಲಿ. ಈ ಪ್ರಾರ್ಥನೆಯಲ್ಲಿ ಧ್ಯಾನ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರ ಮೇಲೆ ನಿಮ್ಮ ಆಶೀರ್ವಾದಗಳನ್ನು ಸುರಿಸಿರಿ. ಆಶೀರ್ವಾದ, ಆರೋಗ್ಯದ ಆಶೀರ್ವಾದಗಳು, ನೆಮ್ಮದಿಯ ಆಶೀರ್ವಾದಗಳನ್ನು ಅವರೆಲ್ಲರ ಮೇಲೆ ಕೂಡ ನೀವು ಸುರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.